ಸೂತ್ರವನ್ನ ವಿವರಣೆ ಮಾಡಿದ್ರಿ. ದೇಹಾದಿಗಳೆಲ್ಲ ಹೊರಗಿನವು, ಅವು ನೀವಲ್ಲ, ಅವು ಮಾನಸಿಕ ಭಾವನಾತ್ಮಕ. ಬ್ರಹ್ಮಜ್ಞಾನ ಆಗುವವರೆಗೂ ಸಹಿತ ಇದರ ಅನುಭವ ನಮಗೆ ಬರೋದಿಲ್ಲ. ಬ್ರಹ್ಮಜ್ಞಾನ ಬಂದ್ರೆ ಮಾತ್ರ ಇವು ಅನುಭವ ಆಗ್ತವೆ. ಹಾವು ತೋರೋವರೆಗೂ ಹಗ್ಗದ ಜ್ಞಾನ ಆಗೋದೇ ಇಲ್ಲ. ಹಗ್ಗದ ಜ್ಞಾನ ಆಯ್ತು ಅಂತಂದ್ರೆ ಹಾವು ಇರ್ಲೇ ಇಲ್ಲ ಅಂತ ಗೊತ್ತಾಗ್ತದೆ. ಹಾಗೆ ಜಗತ್ತಾದಿಗಳ ಭ್ರಮೆ ಹೋಗೋವರೆಗೂ ಸಹಿತ ಬ್ರಹ್ಮಜ್ಞಾನ ಆಗೋದಿಲ್ಲ. ಬ್ರಹ್ಮಜ್ಞಾನ ಆದ್ರೆ ಈ ಜಗತ್ತಾದಿಗಳು ಸತ್ಯವಾಗಿ ಇರೋದಲ್ಲ ಅಂತ ಗೊತ್ತಾಗ್ತದೆ. ಬ್ರಹ್ಮಾನುಭವದಲ್ಲಿ ಕೇವಲ ಬ್ರಹ್ಮ ಒಂದೇ ಆಗಿರ್ತದೆ. ಬ್ರಹ್ಮವೇ ನಾವೇ ಸ್ವಯಂ ಬ್ರಹ್ಮವಾಗಿ ಅಲ್ಲಿ ತೋರ್ತೀವಿ. ಇದಕ್ಕೆ ಗುರುಕಾರುಣ್ಯ ತೀವ್ರವಾಗಿ ಬೇಕು, ಮತ್ತೆ ತೀವ್ರವಾದ ಮುಮುಕ್ಷತ್ವ ಬೇಕು. ಯಾರಿಗೆ ಬ್ರಹ್ಮಜ್ಞಾನ ಮಾಡ್ಬೇಕು ಅಂತ ಗುರುಗಳಿಗೆ ಬಂದ್ರೆ ಅದು ದೊಡ್ಡ ಕರುಣೆನೇ ಹೊರತು ಮತ್ತೊಂದು ಈ ಜಗತ್ತಿನಲ್ಲಿ ದೊಡ್ಡದಾದದ್ದು ಯಾವುದೂ ಇಲ್ವೇ ಇಲ್ಲ. ಗುರುಗಳು ಸುಲಭವಾಗಿ ಬ್ರಹ್ಮಾನುಭವದಲ್ಲಿ ನಮ್ಮನ್ನ ನಿಲ್ಲಿಸ್ತಾರೆ. ಆದ್ರೆ ಗುರುಕರುಣೆ ಇಲ್ಲದಿರೆ ಇದು ಬಹಳ ಕಠಿಣ ಅನಿಸ್ತದ. ನಾವು ಅನ್ಕೊಂಡಿರುವಂತ ಭಾವನೆಗಳೇ ಭಾವನೆಗಳಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ. ಇವೇ ಜ್ಞಾನ ಆಗೋದಕ್ಕೆ ಅಡ್ಡಿ ಆಗ್ತವೆ. ಅಪ್ಪೋರು ಜ್ಞಾನಿಗಳಾಗಿದ್ರು. ಅವ್ರಿಗೆ ವಿಜ್ಞಾನ ಬಹಳ ವಿಸ್ತಾರವಾಗಿ ತಿಳಿತಿತ್ತು. ವಿಜ್ಞಾನಿಗಳೇ ಬಂದು ಅವರನ್ನ ಕೇಳ್ಬೇಕಾಗಿತ್ತು. ಅಷ್ಟು ಅಪ್ಪೋರು ವಿಜ್ಞಾನವನ್ನ ಅಷ್ಟು ಚೆನ್ನಾಗಿ ಹೇಳ್ತಿದ್ರು. ದೇಹ ಮೋಹ ಬಹಳ ಬಲಿಷ್ಠವಾದದ್ದು. ಅದು ಆ ಮೋಹವೇ ನಮಗೆ ಇನ್ನೊಂದು ದೇಹದ ಮೋಹವನ್ನ ಬೆಳೆಸೋದಕ್ಕೆ ಇನ್ನೊಂದು ದೇಹದ ಮೋಹಕ್ಕೆ ಒಳಗಾಗುವಂಗೆ ಮಾಡ್ತದೆ. ಮಣ್ಣೊಳಗಿನ ಹುಳದಂತೆ ನಾವಿದ್ದೀವಿ. ಇದರಿಂದ ಪಾರಾಗ್ಬೇಕು ಅಂದ್ರೆ ಗುರುಕರಣನೇ ಬೇಕು. ಯಾರು ಸಂಸಾರದ ಮಾತು ತೆಗಿತಾರೋ ಅವರೆಲ್ಲ ದೇಹ ಭಾವದಲ್ಲೇ ಇದ್ದಾರೆ ಅಂತ ತಿಳಿ. ಇದು ವಿಷಮ ಸಂಸಾರ. ಇದನ್ನ ಯಾವತ್ತೂ ಸಹಿತ ಸರಿ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ನಿಜ ಸ್ವರೂಪ ಗೊತ್ತಿರ್ಲಾರ್ದೆ ನಾವು ದೇಹವೇ ನಮ್ಮ ನಿಜ ಸ್ವರೂಪ ಅನ್ಕೊಂಡಿರ್ತೀವಿ. ಅದರಲ್ಲಿ ಬೆರೆತ್ಕೊಂಡ್ ಬಿಟ್ಟಿರ್ತೀವಿ, ತಾಧ್ಯಾತ್ಮ ಹೊಂದಿರ್ತೀವಿ. ನಾವು ಕಣ್ಣಿನಿಂದ ದೇಹವನ್ನ ನೋಡ್ತೀವಿ, ಮನಸ್ಸಿನಿಂದ ಕಣ್ಣು ದೇಹಾದಿಗಳನ್ನ ನೋಡ್ತೀವಿ, ಮತ್ತೆ ಭಾವದಿಂದ ನೋಡ್ತೀವಿ. ಹೀಗೆ ನೋಡ್ತಾ ನೋಡ್ತಾ ಒಳಗೋದ್ರೆ ಅಹಂಕಾರವನ್ನೂ ನಾವು ನೋಡ್ತೀವಿ ಅಂತ ತಿಳಿಬೇಕು. ಅಪ್ಪೋರು ಎಂದೂ ಸಹಿತ ಔಷಧಿಯನ್ನ ತಗೊಳ್ಳಿಲ್ಲ. ಅವರು ದೇಹಾದಿಗಳಿಂದ ಎಷ್ಟು ದೂರವಿದ್ರು. ಅಪ್ಪೋರು ಅಪರೂಪದ ಜ್ಞಾನನಿಧಿ. ಅವರ ಶಿಷ್ಯರೆಲ್ಲ ಮುಕ್ತರು. ಅವರ ಸಂಘದಲ್ಲಿದ್ದವರೆಲ್ಲ ಜ್ಞಾನಿಗಳಾದ್ರು. ಈ ಬ್ರಹ್ಮಜ್ಞಾನವನ್ನ ಅರಿತೇ ಅವರು ಜ್ಞಾನಿಗಳಾಗಿರೋದು. ಆ ಬ್ರಹ್ಮಜ್ಞಾನವನ್ನ ನಾವು ಅರಿಬೇಕು. ದೇಹ ಯಾವತ್ತಿದ್ರೂ ನಾಶ ಆಗೋದೆ, ಅದು ಇರೋದಲ್ಲ. ಅದು ನಮ್ಮ ಸ್ವರೂಪವೇ ಅಲ್ಲ. ಬ್ರಹ್ಮಜ್ಞಾನವೇ ನಮ್ಮ ಸ್ವರೂಪ. ಬ್ರಹ್ಮಜ್ಞಾನ ತಿಳಿಲಿಲ್ಲ ಅಂದ್ರೆ ನಮ್ಮ ಯಾವ ದುಃಖಗಳು ಹೋಗೋದಿಲ್ಲ. ಜಗತ್ತು ಬರೀ ದೇಹಾಭಿಮಾನವನ್ನೇ ಬೆಳೆಸ್ತಾ ಇರ್ತದೆ. ಸತ್ಯದಲ್ಲಿ ಎರಡು ಸತ್ಯಗಳು, ತೋರುವ ಸತ್ಯ ಮತ್ತು ಇರುವ ಸತ್ಯ. ನಮ್ಮ ದೇಹ ತೋರುವ ಸತ್ಯ, ಇದು ತೋರತನು ಅಂತ ಕರೀತಾರ. ಇದನ್ನ ನಿತ್ಯ ನಿತ್ಯ ಕೇಳ್ಬೇಕು. ಆಗ ಜ್ಞಾನ ಸ್ಫುರಿಸ್ತದ. ನಮ್ಮ ನಿಜ ಸ್ವರೂಪ ಅಂತಃಕರಣವನ್ನು ಹುಡುಕಿ ನಾವು ಪಡಿಲೇಬೇಕು. ಸತ್ಸಂಗ ಶ್ರವಣದಿಂದ ಬುದ್ಧಿ ಬಲಿಷ್ಠ ಆಗ್ತದ. ಬ್ರಹ್ಮಜ್ಞಾನವನ್ನು ತಿಳಿಯುವಷ್ಟು ಚುರುಕಾಗ್ತದ. ಸಂಸಾರದಲ್ಲಿ ಅದನ್ನು ಬಳಸೋದ್ರಿಂದ ಅದು ಅಶಕ್ತ ಆಗಿ ಹೋಗ್ತದ. ಭಾವಾತೀತಂ ತ್ರಿಗುಣರಹಿತಂ, ಇದು ನಮ್ಮ ನಿಜ ಸ್ವರೂಪ ಅಂತ ತಿಳಿಬೇಕು, ಅನುಭವಿಸ್ಬೇಕು ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಅಕ್ಕ ಅವರಿಗೆ. ಇನ್ನ ಸಿಂಚನಾ ಮೇಡಮ್ ಅವರು ಹೇಳ್ರಮ್ಮ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಪ್ಪಾಜಿ 12ನೆಯ ಸೂತ್ರವನ್ನ ವಿವರಿಸಿದ್ರು. ನಾವು ಗುರುಶಂಭುಲಿಂಗ ಈಗಿರೋದು ಕೇವಲ ಹೊರಗಿನದು, ಅದು ಮಾನಸಿಕ ಭಾವನಾತ್ಮಕ. ಬ್ರಹ್ಮಜ್ಞಾನ ಆಗುವವರಿಗೆ ಇದು ತಿಳಿಯಲ್ಲ. ಎಲ್ಲಿಯವರೆಗೆ ಹಾವು ಕಾಣತ್ತೆ ಅಲ್ಲಿಯವರೆಗೆ ಹಗ್ಗ ಕಾಣಿಸಲ್ಲ. ಹಗ್ಗದ ಜ್ಞಾನವಾದ ಕೂಡಲೇ ಅಲ್ಲಿ ಹಾವು ಇಲ್ಲವೇ ಇಲ್ಲ ಅಂತ ತಿಳಿಯತ್ತೆ. ಹಾಗೆ ಬ್ರಹ್ಮವಸ್ತು ಜೀವನಾಗಿ ಜಗತ್ತಾಗಿ ತೋರಿಕೊಂಡಿದೆ. ಬ್ರಹ್ಮ ನಾನು ಅಂತ ತಿಳಿದರೆ ಜೀವ ನಾನು ಅನ್ನೋದು ಹೋಗಿಬಿಡತ್ತೆ. ಗುರುವಿನ ಕಾರುಣ್ಯ ಬೇಕು, ತೀವ್ರ ಮುಮುಕ್ಷತ್ವ ಬೇಕು. ಗುರುವಿನ ಅಂತರಂಗದಲ್ಲಿ ಶಿಷ್ಯನಿಗೆ ಬ್ರಹ್ಮಜ್ಞಾನ ಆಗಲಿ ಅಂತ ಅನಿಸಿದರೆ ಅವಾಗ ಶಿಷ್ಯನ ಪುಣ್ಯ ಒದಗಿ ಬಂತು. ತಾವೇ ಮುಕ್ತರಾಗೋದು ಬಹಳ ಕಷ್ಟ. ಮನಸ್ಸೇ ಬಂಧನಕ್ಕೆ ಒಳಪಡಿಸಿ ಬಿಡತ್ತೆ. ಜಗತ್ತಿನ ಬಗ್ಗೆ ತಿಳಿದ ಮಹಾತ್ಮ ಸಣ್ಣ ವಿಷಯಕ್ಕೆ ಮಹತ್ವ ಕೊಡಲ್ಲ. ನಾವು ಸಣ್ಣ ವಿಷಯಗಳಿಗೇ ಸಿಕ್ಕಿಕೊಂಡಿದ್ದೀವಿ. ಆದರೆ ನಾನು ಅದಲ್ಲ ಅಂತ ತಿಳಿಬೇಕು. ದೇಹದಿಂದ ಬಿಡುಗಡೆ ಹೊಂದೋದು ಸುಲಭವಲ್ಲ. ಆದರೆ ಗುರುಗಳು ನಿನಗೆ ಬಂಧನ ಆಗೇ ಇಲ್ಲ ಅಂತ ಹೇಳ್ತಾರೆ. ಅದು ಮುಮುಕ್ಷುಗಳಿಗೆ ಅಮೃತ. ಕೇಳೋದೇ ಜ್ಞಾನ, ಬ್ರಹ್ಮವಸ್ತು ಕೇಳೋದು. ಸೂರದಾಸರು ಕೃಷ್ಣನ ರೂಪ ನೋಡಲಿಕ್ಕೆ ಕಣ್ಣು ಬೇಡಿದರು. ಅವನನ್ನ ನೋಡಿದ ಕೂಡಲೇ ಅವರು ಹೇಳ್ತಾರೆ, ಕೃಷ್ಣನ ನೋಡಿ ಮತ್ತಿನ್ನೇನನ್ನೂ ನೋಡುವುದು ಬೇಡ, ಆದ್ದರಿಂದ ಕಣ್ಣು ತೆಗೆದುಕೊಂಡು ಬಿಡು ಅಂತ. ಕೇವಲ ಕೃಷ್ಣನಿಗೆ ಇಷ್ಟು ಮಾಡ್ತಾರೆ ಅಂದ್ರೆ ಕೃಷ್ಣ ವಿಷ್ಣು ಎಲ್ಲರಿಗೂ ಆಧಾರ ಸ್ವರೂಪವಾದ ಬ್ರಹ್ಮ ಹೇಗಿರಬೇಕು? ನಿಜಗುಣರಷ್ಟು ಶ್ರೇಷ್ಠ ಬ್ರಹ್ಮೋಪಾಯ ರಚಿಸಿದವರು ಮತ್ತೊಬ್ಬರಿಲ್ಲ. ನಮ್ಮ ಹೃದಯಕ್ಕೆ ಅನುಭವ ಬರುವ ಹಾಗೆ ಅವರು ಮಾಡ್ತಾರೆ. ಅವರೇ ಹೇಳಿದ್ದಾರೆ, ಇದು ತಿಳಿಯಕ್ಕೆ ಅನುಭಾವಿ ಗುರುಗಳೇ ಬೇಕು. 1991ರಿಂದ ಅಪ್ಪೂರು ದೇಹ ಬಿಡುವವರೆಗೆ ಅವರ ಸಹವಾಸದಲ್ಲಿ ತನ್ಮಯನಾಗಿದ್ದೆ ಅಂತ ಅಪ್ಪಾಜಿ ಹೇಳಿದ್ರು. ಅವರನ್ನ ಅನುಭವಿಸುವುದೂ ಒಂದೇ, ಬ್ರಹ್ಮಜ್ಞಾನವನ್ನ ಅನುಭವಿಸುವುದೂ ಒಂದೇ.
ನಿಜಗುಣರು ನಮ್ಮ ಹೃದಯದಲ್ಲಿ ತುಂಬಿ ಬಿಟ್ಟರೆ ಧನ್ಯರಾಗಿ ಬಿಡ್ತೀವಿ. ಒಂದೊಂದೇ ಸೂತ್ರವನ್ನ ಪ್ರತಿದಿನ ಚಿಂತಿಸಿ ಅಂತ ಅಪ್ಪೋರು ಅಪ್ಪಾಜಿಗೆ ಹೇಳಿದರು. ಹೃದಯ ಮೂಳೆ ಮಾಂಸದ್ದು ಅಲ್ಲ, ಅದು ದೇವರು ಸಚ್ಚಿದಾನಂದ ಸಾಗರ, ಅದೇ ನಾವು. ನಮ್ಮನ್ನ ಉದ್ಧಾರ ಮಾಡುವವರ ಮಾತು ಕೇಳಬೇಕು ಹೊರತು ಬಂಧನಕ್ಕೆ ಸಿಲುಕಿಸುವವರನ್ನಲ್ಲ. ಗುರುಗಳು ನಿನಗೆ ಬಂಧನವೇ ಇಲ್ಲ ಅಂತ ಹೇಳ್ತಾರೆ. ಮುಮುಕ್ಷತ್ವ ಇದ್ದು ತೀವ್ರ ಹಂಬಲ ಇದ್ದರೆ ದೇವರನ್ನೇ ಅನುಭವಿಸ್ತೀವಿ. ಇಂತಹ ಸೂತ್ರಗಳನ್ನ ಉಸಿರಾಟ ಮಾಡ್ಕೋಬೇಕು. ಬ್ರಹ್ಮ ಅಖಂಡ ಜ್ಞಾನ ಸಾಗರ, ಆ ವಸ್ತು ನಾವಿದ್ದೀವಿ ಅನ್ನುವುದಕ್ಕೆ ಸೂತ್ರದಲ್ಲಿ ಉಪಾಯ ಹೇಳ್ತಿದ್ದಾರೆ. ದೇಹಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ. ಯಾವುದನ್ನ ಅದು ಇದು ಅಂತ ಅರಿತೀವಿ, ಅದು ನಾನಲ್ಲ. ಈ ದೇಹವನ್ನ ನಾವು ಇದು ಅಂತ ಅರಿಯುವುದರಿಂದ ಅದು ನಾನಲ್ಲ. ಗುರುಗಳು ಎಲ್ಲದರಿಂದಲೂ ಪಾರು ಮಾಡ್ತಾರೆ. ಹೊರಗಿನ ದುಡ್ಡನ್ನೇ ನಾವು ನಾನಲ್ಲ ಅಂತ ಹೇಳಕ್ಕೆ ಆಗಲ್ಲ, ಇನ್ನು ದೇಹ ನಾನಲ್ಲ ಅಂತ ಹೇಗೆ ಹೇಳೋದು? ಅಪ್ಪೋರ ಸಂಘದಲ್ಲಿ ಇದ್ದವರು ಭಾಗ್ಯವಂತರು, ಅವರ ಶಿಷ್ಯರು ಮುಕ್ತರೆ, ಆ ಜಾಗವೂ ಪುಣ್ಯ ಸ್ಥಳ. ಜೀವಂತ ಇರುವ ಮಹಾತ್ಮನೇ ಸ್ಪಷ್ಟವಾದ ಬ್ರಹ್ಮವಸ್ತು. ಅಪ್ಪೂರು ಪೂರ್ಣ ಜ್ಞಾನ ಸ್ವರೂಪಿಗಳು. ಅವರ ದೇಹವೂ ಹೋಯಿತು. ವೇದಾಂತದ ಪ್ರಕಾರ ದೇಹ ಸತ್ಯ ಅಲ್ಲ, ಅದು ಇರುವ ವಸ್ತು ಅಲ್ಲ. ಅದು ಅಲ್ಲ ಅಂತ ಅರಿಯದೆ ಅದು ದೇಹ ನಾನಲ್ಲ ಅಂತ ಅರಿಯದೆ ಯಾವ ದುಃಖವೂ ಹೋಗಲ್ಲ. ದೇಹ ನಾನು ಅಂತ ಎಂದೂ ಅಪ್ಪೋರಿಗೆ ಇರಲಿಲ್ಲ. ಆದರೆ ನಾವು ದೇಹಾಭಿಮಾನವನ್ನೇ ಬೆಳೆಸ್ತಿದ್ದೀವಿ. ಅದು ಇದು ಎನಿಸಿಕೊಳ್ಳುವುದೆಲ್ಲವೂ ದೃಶ್ಯವಾಗಿ ಕಂಡದ್ದು ತೋರಿದ ಸತ್ಯ, ಅದು ಇರುವ ಸತ್ಯ ಅಲ್ಲ. ಇದನ್ನ ನಿತ್ಯ ನಿತ್ಯ ಗುರುಗಳಿಂದ ಕೇಳಿದರೆ ತಾನೇ ಜ್ಞಾನ ಸ್ಫುರಿಸತ್ತೆ. ಪಂಚಮಹಾಭೂತಗಳ ಆಧಾರ ವಸ್ತು ಅದು. ಅದಕ್ಕೆ ಅಂತಃಕರಣ ಇಲ್ಲ. ಆದ್ದರಿಂದ ನಮ್ಮ ಅಂತಃಕರಣದಲ್ಲಿ ಹೊಕ್ಕು ನಮ್ಮ ನಿಜ ಸ್ವರೂಪವನ್ನ ಹುಡುಕಲೇಬೇಕು. ಆ ಸಾಮರ್ಥ್ಯ ನಮ್ಮಲ್ಲೇ ಇದೆ. ಇದು ಶ್ರವಣದಿಂದ ಬಲಿಷ್ಠವಾಗತ್ತೆ. ಸಂಸಾರಕ್ಕೆ ಬಳಸಿದ ಬುದ್ಧಿ ಮನಸ್ಸು ದುರ್ಬಲವಾಗತ್ತೆ. ಆದರೆ ದೇವರಿಗಾಗಿ ಬಳಸಿದರೆ ಅದು ದೇವರನ್ನ ತೋರಿಸಿಯೇ ಹೋಗತ್ತೆ. ಅಂತಹ ಪೂರ್ಣ ವಸ್ತು ನಾವು ಅಂತ ಹೇಳಿದ್ರು. ಧನ್ಯವಾದಗಳು.